ಒಂದು ಕಡೆ ಶಾಸಕರ ಬೆಂಬಲ ತೋರಿಸಲು ವಿಜಯ್ ಹರಸಾಹಸ ಪಡುವಂತಾಗಿದೆ. ಇನ್ನೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯ ಕೂಡ ಜೋರಾಗಿಯೇ ನಡೀತಾ ಇದೆ. ವಿಜಯ್ಗೆ ಬೆಂಬಲಿಸುವ ಹಾಗೆ ಒಲವು ತೋರಿರುವಂತಹ ಅಣ್ಣಾ ಡಿಎಂಕೆ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಬದ್ಧ ವೈರಿಗಳಾಗಿರುವ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಒಂದಾಗಿ ಸರ್ಕಾರ ರಚಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಅದೆಂತ ಅದ್ಭುತ ಡ್ಯಾನ್ಸ್, ಅದೇನ್ ಸ್ಟೆಪ್ಸು, ಅದೇನ್ ಫೈಟು, ದಳಪತಿಯ ಡೈಲಾಗ್ ಡೆಲಿವರಿ ಸ್ಟೈಲೇ ಬೇರೆ. ಸಿನಿಮಾದಲ್ಲಿ ನಾಯಕ ನಟನಾಗಿ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿರುವ ವಿಜಯ್ ಇದೀಗ ರಾಜಕೀಯದಲ್ಲೂ ಅಂದುಕೊಂಡಂತೆ ಸಕ್ಸಸ್ ಕಂಡಿದ್ದಾರೆ. ಅವರ ಟಿವಿಕೆ 108 ಸ್ಥಾನಗಳೊಂದಿಗೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ರಾಜಕೀಯ ಚದುರಂಗದಾಟದಲ್ಲಿ ವಿಜಯ್ಗೆ ನಂಬರ್ ಗೇಮ್ ಸವಾಲು ಎದುರಾಗಿದೆ. ದಳಪತಿ ವಿಜಯ್ ಸರ್ಕಾರ ರಚನೆ ಕಸರತ್ತಿನ ನಡುವೆ ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಅಣ್ಣಾ ಡಿಎಂಕೆಯಲ್ಲಿ ಕುದುರೆ ವ್ಯಾಪಾರದ ಭಯ ಆರಂಭವಾಗಿದೆ. ಹೀಗಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಷಣ್ಮುಗಂ ಹಾಗೂ ಈ ಪಳನಿಸ್ವಾಮಿ ಸರ್ಕಸ್ ಮಾಡ್ತಿದ್ದಾರೆ. ಅಣ್ಣಾ ಡಿಎಂಕೆ ಮುಖ್ಯಸ್ಥ ಈ ಪಳನಿಸ್ವಾಮಿ ವಿರುದ್ಧವೇ ಶಾಸಕರು ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಈ ಪಳನಿಸ್ವಾಮಿ ಭೇಟಿಗೆ ಅವಕಾಶ ನಿರಾಕರಿಸಿದ ರಾಜ್ಯಪಾಲರು ಬದ್ಧ ವೈರಿಗಳಾಗಿರುವ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಮೈತ್ರಿ ಸರ್ಕಾರ ರಚಿಸುತ್ತಾರೆ ಅನ್ನೋ ವದಂತಿಗಳು ಹರಿದಾಡಿದವು. ಇದರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಾಜ್ಯಪಾಲರ ಭೇಟಿಗೆ ಈ ಪಳನಿಸ್ವಾಮಿ ಅವಕಾಶ ಕೋರಿದ್ರು. ಆದರೆ ರಾಜ್ಯಪಾಲರು ಅವಕಾಶವನ್ನ ನಿರಾಕರಿಸಿದ್ದಾರೆ. ಇನ್ನೊಂದೆಡೆ ಬೇರೆ ಪಕ್ಷಗಳನ್ನ ಆಹ್ವಾನಿಸುವುದಿಲ್ಲ ಎಂದು ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಆಶ್ವಾಸನೆ ನೀಡಿದ್ದಾರೆ. ಅಣ್ಣಾ ಡಿಎಂಕೆಯಲ್ಲಿ ಟಿವಿಕೆಗೆ ಬೆಂಬಲಿಸುವ ವಿಚಾರದಲ್ಲಿ ಈ ಪಳನಿಸ್ವಾಮಿ ಬಣ ಮತ್ತು ಷಣ್ಮುಗಂ ಬಣ ಎಂದು ವಿಭಜನೆಯಾಗಿದೆ. ಈ ಪಳನಿಸ್ವಾಮಿ ಟಿವಿಕೆಗೆ ಬೆಂಬಲ ನೀಡಲು ಇಚ್ಛಿಸಿಲ್ಲ. ಆದರೆ ಷಣ್ಮುಗಂ ಬಣದ 20ಕ್ಕೂ ಹೆಚ್ಚು ಶಾಸಕರು ವಿಜಯ್ಗೆ ಬೆಂಬಲಿಸುವ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಟಿವಿಕೆ ಜೊತೆ ನೀವು ಹೋಗದಿದ್ರೆ ನಾವು ಹೊರಗೆ ಹೋಗ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಎಐಡಿಎಂಕೆಗೆ ಕುದುರೆ ವ್ಯಾಪಾರದ ಭಯ ಶುರುವಾಗಿದೆ. ಹೀಗಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಎಲ್ಲಾ ಶಾಸಕರನ್ನ ಪುದುಚೇರಿಯ ಐಷಾರಾಮಿ ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ದಿ ಶೋರ್ ತ್ರಿಶ್ವಂ ರೆಸಾರ್ಟ್ನಲ್ಲಿ 20 ರೂಮ್ ಬುಕಿಂಗ್ ಜೊತೆ ಮತ್ತೊಂದು ಹೋಟೆಲ್ನಲ್ಲೂ ಶಾಸಕರಿಗಾಗಿ ರೂಮ್ಗಳನ್ನ ಕಾಯ್ದಿರಿಸಿದ್ದಾರೆ. ಒಟ್ಟಾರೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕಸರತ್ತು ಕ್ಷಣ ಕ್ಷಣಕ್ಕೂ ಹೊಸ ತಿರುವು ಪಡೆದುಕೊಳ್ತಿದೆ. ಬೆಳಗ್ಗೆಯೊಳಗೆ 118 ಶಾಸಕರ ಬೆಂಬಲದ ಪತ್ರ ಕೊಡ್ತೀವಿ ಅಂತ ಟಿವಿಕೆ ವಿಶ್ವಾಸ ವ್ಯಕ್ತಪಡಿಸಿದೆ. ಹೀಗಾಗಿ ಯಾರೆಲ್ಲ ವಿಜಯ್ ಜೊತೆ ಬರ್ತಾರೆ, ಎಐಡಿಎಂಕೆ ಜೊತೆ ವಿಜಯ್ ಮೈತ್ರಿ ಮಾಡಿಕೊಳ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ನಿನ್ನೆ ನಟ ರಜನಿಕಾಂತ್ ಚೆನ್ನೈನ ನಿವಾಸದಲ್ಲಿ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ರನ್ನ ಭೇಟಿಯಾಗಿದ್ರು. ಇಬ್ಬರ ಭೇಟಿ ಬಳಿಕ ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯಾಗುವಂತೆ ಕಾಣ್ತಿದೆ. ಯಾಕಂದ್ರೆ ಡಿಎಂಕೆ ಎಡಿಎಂಕೆ ಮೈತ್ರಿ ಬಗ್ಗೆ ಸ್ಟಾಲಿನ್ ಬಳಿ ರಜನಿ ಪ್ರಸ್ತಾಪಿಸಿದ್ದಾರೆಂದು ಮೂಲಗಳು ತಿಳಿಸುತ್ತಿವೆ. ಹೀಗಾಗಿ ವಿಜಯ್ಗೆ ಸಿಎಂ ಸ್ಥಾನ ತಪ್ಪಿಸಲು ದ್ರಾವಿಡ ವೈರಿ ಪಡೆ ಒಂದಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಇತ್ತ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡಲಿ ಬಿಡಿ, ಸರ್ಕಾರ ರಚನೆಯಾಗಿ 6 ತಿಂಗಳು ತೊಂದರೆ ಕೊಡೋದಿಲ್ಲ, ಡಿಎಂಕೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ಇಷ್ಟಪಡಲ್ಲ ಎಂದಿದ್ದಾರೆ. ಎಡಪಕ್ಷಗಳು ಕೂಡ ಟಿವಿಕೆಗೆ ಬೆಂಬಲ ಕೊಡುವ ಬಗ್ಗೆ ಇನ್ನೂ ನಿರ್ಧರಿಸಿಲ್ಲ. ಸ್ಟಾಲಿನ್ ಬಿಟ್ಟು ಬರಲ್ಲ ಅಂತ ಮುಸ್ಲಿಂ ಲೀಗ್ ಹೇಳ್ತಿದೆ. ಅತಿದೊಡ್ಡ ಪಕ್ಷವಾದ ವಿಜಯ್ ನೇತೃತ್ವದ ಟಿವಿಕೆಗೆ ಅತಂತ್ರ ಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್ TV9.